ಬೇಸಿಕ್ ಆಫ್ ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ ಪಾರ್ಟ್ 2. ಆಯ್ತಾ ಹುಡುಗರ? ಸೊ ಇಲ್ಲೇನು ನೋಡ್ತಾ ಇದೀನಿ ಅಂತ ಹೇಳಿದ್ರೆ, ಒಂದಷ್ಟು ಜನ ಇದ್ದಾರೆ. 6 people who can do the work in X days. ಆಯ್ತಾ? ಯಾವುದೊಂದು ಗುಂಪಿದೆ, ಇವರು 6 ಜನ ಇದ್ದಾರೆ. ಪ್ರತಿದಿನನೂ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ದ ನಂಬರ್ ಆಫ್ ಡೇಸ್, ಇಂಡಿವಿಜುವಲ್ ಆಗಿ ಅವರು ಎಕ್ಸ್ ಡೇಸ್ ಅಲ್ಲಿ ಮುಗಿಸ್ತಾರೆ ಕೆಲಸನ. ಸರಿನಾ? ವರ್ಕಿಂಗ್ ಅಲಾಂಗ್ ಸೈಡ್ ವಿತ್ 4 people who can do the work in 5 days. ಒಂದಷ್ಟು ಜನ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡಿಕೊಂಡು. ಇವ್ರು 4 ಜನ ಇದ್ದಾರೆ, ಅವರು ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಂದ್ರೆ ಅದೇ ಕೆಲಸನ 5 days ತಗೊಂತಾರೆ ಕೆಲಸ ಮಾಡೋದಕ್ಕೆ. ಸರಿನಾ? ಸೊ ಇಫ್ ಆಲ್ ಇನ್ ಆಲ್ ದೇ ವರ್ಕ್ ಫಾರ್ 10 days, ಒಟ್ಟಿಗೆ ಇವರು ದೇ ಫಿನಿಶ್ ದ ವರ್ಕ್ ಇನ್ 10 days. ಸೊ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವೆಲ್ಲ ಬಂದು ರೈಟ್ ಆನ್ ಈಕ್ವೇಶನ್ ರಿಲೇಟಿಂಗ್ ದ ಅಬೋವ್ ರಿಲೇಷನ್ ಇನ್ ಫಾರ್ಮ್ ಆಫ್ ಎನ್ ಈಕ್ವೇಶನ್. ರೈಟ್ ಎನ್ ಈಕ್ವೇಶನ್, ಅದೇ ಪ್ರಶ್ನೆ, ಸಾರಿ, ರೈಟ್ ಎನ್ ಈಕ್ವೇಶನ್ ರಿಲೇಟಿಂಗ್ ದ ಅಬೋವ್ ರಿಲೇಶನ್ಶಿಪ್. ಇದನ್ನೆಲ್ಲ ರಿಲೇಟ್ ಮಾಡಿ ಒಂದು ಈಕ್ವೇಶನ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಸೊ ಇದು ನಮ್ಮ ಗಿವನ್. ಸೊ ಇದನ್ನ ಸ್ವಲ್ಪ ಕನ್ವರ್ಟ್ ಮಾಡೋಣ. ಹೇಗೆ? ದೇ ಫಿನಿಶ್ ದ ವರ್ಕ್ ಇನ್ 10 days. ಸೊ ಪರ್ ಡೇ they work 1/10 of the work. ಅಲ್ವಾ? ಪ್ರತಿದಿನ 1/10 of the ಕೆಲಸ ಮುಗಿಸ್ತಾರೆ. ಯಾರ್ಯಾರು? 6 ಜನ ಇವರು ಅಂತ ಹೇಳಿದ್ರೆ 1/x ಪ್ಲಸ್ 1/x, ಈ ತರ 6 ಜನ ಇದ್ದಾರೆ. ಪ್ಲಸ್ ಇದೊಂದು ಗುಂಪು, ಮತ್ತೊಂದು ಗುಂಪು 4 ಜನ 1/y ಪ್ಲಸ್ 1/y ಪ್ಲಸ್ ಈ ತರ 4 ಜನ ಇದ್ದಾರೆ. ಈ ಗುಂಪು ದಿನಾನು 1/10 ಕೆಲಸ ಮುಗಿಸ್ತಾ ಇದ್ದಾರೆ ಅಲ್ವಾ? ಸರಿನಾ? ಈ ತರ ನೀವು ರಿಲೇಟ್ ಮಾಡಬೇಕು. ಸೊ ಇದೆಷ್ಟು ಬರ್ತಿದ್ದು? 6/x ಪ್ಲಸ್ 4/y ಇಸ್ ಈಕ್ವಲ್ ಟು 1/10. ಸೊ ಪ್ರತಿದಿನ ಇಷ್ಟಿಷ್ಟು ಕೆಲಸ ಮಾಡ್ತಾರೆ, ಅದನ್ನ ನೋಡ್ಕೊಂಡು ಇದನ್ನ ರಿಲೇಟ್ ಮಾಡಿದ್ದೀವಿ. ಸೊ ರಿಲೇಟಿಂಗ್ or we have related, ಅದನ್ನ ಬರೆಯೋಣ. We have related all above information by looking into everyday contribution of the individuals. ಅಲ್ವಾ? ಪ್ರತಿಯೊಬ್ಬರು ಎಷ್ಟು ಕೆಲಸ ಮಾಡ್ತಾರೆ ನೋಡ್ಕೊಂಡು ಕೊನೆಯದಾಗಿ ಇಷ್ಟು ಕೆಲಸ ಮಾಡ್ತಾರೆ. ಗುಂಪಾಗಿ 10 ದಿನ ತಗೊಂತಾರೆ. ಸೊ ಪ್ರತಿದಿನ 1/10 ಕೆಲಸ ಮುಗಿತಾ ಇದೆ ಅಲ್ವಾ? ಸೊ ಇದೇ ತರ ನಂಬರ್ ಚೇಂಜ್ ಮಾಡಿದ್ದೀನಿ, ಅದೇ ಪ್ರಶ್ನೆನೆ ನಂಬರ್ ಚೇಂಜ್ ಮಾಡಿದ್ನ ಹೊರತು ಇನ್ನೇನು ಇಲ್ಲ. ಸೊ ಇವಾಗ ನೀವು ಪಾಸ್ ಮಾಡ್ಕೊಂಡು ಉತ್ತರ ಕೊಡಿ. If there are 4 people who can do the work in X number of days, 7 people who can do the work in Y number of days individually. If all in all they finish the work in 8 days, write an equation relating the relationship. So ಹೇಗೆ ರಿಲೇಟ್ ಮಾಡ್ತೀವಿ ನಾವು ಇದನ್ನೆಲ್ಲ? ರಿಲೇಟಿಂಗ್ all the above info by looking into work done in a day. ಪ್ರತಿದಿನ ಎಷ್ಟು ಕೆಲಸ ಆಗ್ತಿದೆ ಅಂತ ನೋಡ್ಕೊಂಡು ರಿಲೇಟ್ ಮಾಡ್ಬೋದು. 8 ದಿನ ಕೆಲಸ ನಡೀತಿದೆ ಅಂತ ಹೇಳಿದ್ರೆ ಪ್ರತಿದಿನ 1/8 ಕೆಲಸ ಆಗ್ತಾ ಇದೆ. ಎಕ್ಸ್ ಅಂತ ಹೇಳಿ 4 ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ 4 ಇಂಟು 1/x ಪ್ಲಸ್ 7 ಇಂಟು 1/y ಅಂತ ಹೇಳಿದ್ರೆ y ನಂಬರ್ ಆಫ್ ಡೇಸ್ ತಗೊಳೋರು 7 ಜನ ಇದ್ದಾರೆ. ಸೊ 7 ಇಂಟು 1/y.
ಇದು ನಿಮ್ಮ ಈಕ್ವೇಶನ್.